ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ವಿಜಯಪುರದ ಯತ್ನಾಳ್ ಗ್ರಾಮದಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದನ್ನು ಖಂಡಿಸಿ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಸಂತೋಷ್ ಪಾಟೀಲ್, ಶಿವಲಿಂಗ್ ದೊಡ್ಡಮನಿ, ಸುನಿಲ್ ಗೌಡ ಪಾಟೀಲ್, ರಮೇಶ್ ವಡ್ಡರ್, ರಾಜಗೌಡ ಪಾಟೀಲ್, ಚಂದ್ರಕಾಂತ್ ವಡ್ಡರ್, ಅನಿಲ್ ಶಿಂದೆ, ಸಂತೋಷ್ ಪವಾರ್, ಪ್ರಮೋದ್ ಭಜಂತ್ರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿಜಯಪುರ ಜಿಲ್ಲಾಧ್ಯಕ್ಷರಿಗೆ ಧಿಕ್ಕಾರ. Ta. Ta.
ಸನ್ಮಾನ್ಯ ಶ್ರೀ ನಮ್ಮ ಬಿಜಾಪುರ ಜಿಲ್ಲೆಯ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆಗೆ ಉತ್ತರ ಕರ್ನಾಟಕದ ಹುಲಿ ಎಂದೇ ವಾಸವಾಗಿರುವ ಬಸವನಗೌಡ ಅವರ ಉಚ್ಚಾಟನೆ ಖಂಡಿಸಿ ಬಸವನಗೌಡ ಯತ್ನಾಳ್ ಅವರ ಒಂದು ಸ್ವಗ್ರಾಮ ಆದಂಥ ಯತ್ನಾಳ ಗ್ರಾಮದಲ್ಲಿ ಇಂದು ಹೋರಾಟ ಮಾಡ್ತಿದ್ದೇವೆ. ಇದು ಯಾಕೆ ಹೋರಾಟಪ್ಪ ಅಂದ್ರೆ ಬಸ್ ಯಡಿಯೂರಪ್ಪ ಕುಟುಂಬಕ್ಕೆ ಧಿಕ್ಕಾರವಾಗಲಿ, ಅವ್ರ ಮಗ ಮತ್ತು ಅವ್ರ ಮಗಳ ಒಂದು ಮಗ ಮತ್ತು ಅವರ ತಂದೆಯವರ ಒಂದು ಧಿಕ್ಕಾರಕ್ಕೆ ಇಂದು ಯತ್ನಾಳ ಗ್ರಾಮದಲ್ಲಿ ಶ್ರೀ ಉತ್ತರ ಕರ್ನಾಟಕದ ಹುಲಿಯಾದಂಥ ಅವರ ಸ್ವಗ್ರಾಮದಲ್ಲಿ ಇಂದು ಎಲ್ಲ ಯತ್ನಾಳ ಗ್ರಾಮದ ಗ್ರಾಮಸ್ಥರು ಹಾಗೂ ಯತ್ನಾಳ ಗ್ರಾಮದ ಒಂದು ಯತ್ನಾಳ ಬಸವ ಪಾಟೀಲ್ ಅವರ ಒಂದು ಅಭಿಮಾನ ಬಳಗದಿಂದ ಎಂದು ನಾವು ಹೋರಾಟ ಮಾಡ್ತಿದ್ದೇವೆ. ಇದಕ್ಕೆ ಬಸ್ ಯಡಿಯೂರು ಕುಟುಂಬಕ್ಕೆ ಧಿಕ್ಕಾರ, ಬಸ್ ಯಡಿಯೂರು ಕುಟುಂಬಕ್ಕೆ, ಬಸ್ ಯಡಿಯೂರು ಕುಟುಂಬಕ್ಕೆ ಜೈ ಬಸವ ಪಾಟೀಲ್ ಯತ್ನಾಳ್ಗೆ. ಎಚ್ಚೆತ್ತುಕೊಂಡು ಬಸವನಗೌಡ ಪಾಟೀಲ್ ಅವರನ್ನ ಸ್ವಇಚ್ಛೆಯಿಂದ ಗೌರವಾನ್ವಿತವಾಗಿ ಅವರನ್ನ ಪಕ್ಷಕ್ಕೆ ಕರೆತರಬೇಕಾಗಿ ನಮ್ಮ ಎಲ್ಲ ಅಭಿಮಾನಿಗಳಿಂದ ಒತ್ತಾಯಿಸುತ್ತೇವೆ. ಭಕ್ತ ಯಡಿಯೂರಪ್ಪ ಕುಟುಂಬಕ್ಕೆ, ಭಕ್ತ ಯಡಿಯೂರಪ್ಪ ಕುಟುಂಬಕ್ಕೆ ಇವತ್ತು ಯತ್ನಾಳ್ ಗ್ರಾಮದಲ್ಲಿ ಈ ಹಮ್ಮಿಕೊಂಡಂಥ ಬಸವನಗೌಡ ಪಾಟೀಲ್ ಅಭಿಮಾನಿಗಳಿಂದ ಭ್ರಷ್ಟ ಯಡಿಯೂರಪ್ಪನ ಕುಟುಂಬ ಭ್ರಷ್ಟದಿಂದ ಮುಕ್ತಿಗೊಳಿಸಬೇಕಂತ ಈ ಹಮ್ಮಿಕೊಳ್ಳಲಾಗಿದೆ. ಇಡೀ ನಮ್ಮ ಅಖಂಡ ಬಿಜಾಪುರದಲ್ಲಿ ಇವತ್ತು ಏನು ಮಾತಾಡ್ತಾ ಇದಾರಂದ್ರೆ ನಮ್ಮ ಬಸವನಗೌಡ ಪಾಟೀಲ್ಗೆ ಟಿಪಿಗೆ ಕೇಳ್ತಿದ್ರು ಇವರು. ಮೊನ್ನೆ ಇಲೆಕ್ಷನ್ದಾಗ ಏನು ಬಿದ್ದಿರಲ್ಲ MLAಗಳು, ಮಾಜಿ MLAಗಳು ಮತ್ತು ಇನ್ನೂ MLA ಆಗಿ ಬಂದಿಲ್ಲ ಅವ್ರು. ಯಾವ ಥರ ಮಾತಾಡತ್ತಾರಂದ್ರೆ ಬಸವನಗೌಡ ಹೋಗಲೆಲ್ಲ ಅವ್ರು ಬಿದ್ದಾರತ್ತ. ಅಲ್ಪ ಪುಣ್ಯಾತ್ಮಗಳ ಬಸವನಗೌಡ ನಿಮಗೆ ಕ್ಷೇತ್ರಕ್ಕೆ ಬರ್ಲಿಕ್ಕಂದ್ರೆ 20,000 ಸೂಚನೆ ನಿಮ್ಗೆ ಹೊಟ್ಟು ಬೀಳ್ತಿದಿಲ್ಲ. ನೀವು ಯಾರ್ಯಾರು ಉಸ್ತುವಾರಿ ಆಗಿ ಯಾವ ಮತ ಕ್ಷೇತ್ರಕ್ಕೆ ಹೋಗಿರಲ್ಲ ಅಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಆರಿಸಿ ಬಂದಿಲ್ಲ. ನೀವು ಇನ್ನೂ ಏನೂ ಇಲ್ಲ ಬರೀ ಬಸವನಗೌಡ ಬಗ್ಗೆ ಮಾತಾಡೋದು ಬಿಟ್ಟರೆ ನಿಮ್ಮ ಬಳಿ ಏನೂ ಇಲ್ಲ. ಈಗಿನ ಜಿಲ್ಲಾ ಅಧ್ಯಕ್ಷ ಮಾತಾಡ್ತಾನೆ, ಬಸವನಗೌಡ MP ಆಗಿ ಕೇಂದ್ರ ಮಿನಿಸ್ಟರ್ ಆದ್ರೂ ಇವ ಎಲ್ಲಿದ್ದೋ ಏನಿಲ್ಲ ಗೊತ್ತಿಲ್ಲ. ಇವತ್ತಿನ ಮಟ್ಟಿಗೆ ಮಾತಾಡ್ತಾನೆ, ದಿನಕ್ಕೊಬ್ಬ ಪ್ರೆಸ್ ಮಾಡ್ತಾನೆ. ಅವನಿಗೆ ಈ ಗೌಡ್ರ ಬಗ್ಗೆ ಮಾತಾಡ್ರೇ ನಾಳೆ ಮೀಡಿಯಾದಾಗ ನಾವು ಕಾಣಿಸ್ಕೋತೀನಿ ಅಂತೇಳಿ, ಅದ್ರ ಬಿಟ್ಟರೆ ಅವನ ಮೇಲೆ ಏನೂ ಇಲ್ಲ. ಅಲ್ಲ ನಮ್ಮ ಕೇಂದ್ರದವ್ರು ಮಾತಾಡ್ತಾರೆ, ಕೇಂದ್ರ ಮಿನಿಸ್ಟರ್ಗಳು ಮಾತಾಡ್ತಾರೆ, ಮೋದಿಜಿ ಹತ್ತಾನ, ಅಮಿತ್ ಶಾ ಹತ್ತಾನ. ನಾವು ಕುಟುಂಬಕ್ಕೆ ಒಂದೇ ರಾಜಕಾರಣ ಒಬ್ಬನೇ ಇರ್ಬೇಕತ್ತಾನ ಕುಟುಂಬದಲ್ಲಿ. ಅದೇ ಯಡಿಯೂರಪ್ಪನ ಕುಟುಂಬದಲ್ಲಿ ಅವನ ಮಗ MP, ಅವನ ಮಗ MLA. ಇಬ್ಬರು ಬಿ ಅವ್ರಿಗೆ ಯಾಕೆ ನಡೆಸ್ಲತ್ತಾರ? ಯಾಕೆ ಇಡೀ ಸ್ಟೇಟ್ದಲ್ಲಿ ಎಲ್ಲಿ ಇಲ್ಲ, ಒಂದು ಕುಟುಂಬದಲ್ಲಿ ಒಂದೇ ಇದೆ.
ಈ ಯಡಿಯೂರಪ್ಪನ ಬಗ್ಗೆ ಇವ್ರು ಯಾಕಿಟ್ಟು ಕಳ್ಕಾರ ಇದೆ ಅನ್ನೋ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ ಯಾವ ಸ್ಟೇಟ್ದಲ್ಲಿ ಒಂದು ಕುಟುಂಬದಲ್ಲಿ ಒಂದೇ ಇದ್ರ ಮೇಲೆ ಯಾಕೆ ಕೊಡತ್ತಾರ ಹೇಳ್ಬಿಡಕ್ ಅವರು. ಈಗ ಹೆಂಗ ಬಸವಣ್ಣಗಳನ್ನ ಉಚ್ಚಾಟನೆ ಮಾಡಿರಿ ನಾವು ತಗೋತೇಳಿ ಕೇಳಾಕಿಲ್ಲ ಬಿಜೆಪಿಯವರಿಗೆ. ನೀವು ಬಸವಣ್ಣಗಳನ್ನ ಎದಕ್ಕೆ ಉಚ್ಚಾಟನೆ ಮಾಡಿರಿ ಅನ್ನೋದು ಮೀಡಿಯಾ ಮುಂದೆ ಹೇಳ್ಬೇಕು. ನೀವು ಬಸವಣ್ಣಗೌಡ್ರು ಏನು ತಪ್ಪದಲ್ಲ ಪಾಯಿಂಟ್ಗಳು ಕೂತ್ ಹೇಳ್ರಿ. ನೀವು ಅದನ್ನು ಬಿಟ್ಟು ಬರ ಕೇಂದ್ರದಾಗ ಕೂತ ಬರ ಉಚ್ಚಾಟನೆ ಮಾಡಿವಿ ಅಂದ್ರೆ ಈಗ ಸಮಸ್ತ ಹಿಂದೂಗಳಿಗೂ ಹೋಗಿದೆ, ಅದು ಹಿಂದೂ ಕಾರ್ಯಕರ್ತರಿಗೂ ಹೋಗಿದೆ. ನೀವು ಎದುರ ಸಂಬಂಧ ಉಚ್ಚಾಟನೆ ಮಾಡಿರೋ ಅಂತ ನೀವು ಪ್ರತಿಯೊಂದು ಪಾಯಿಂಟ್ಗಳು ಹೇಳಬೇಕು. ಅವಾಗ ಹಿಂದೂ ಕಾರ್ಯಕರ್ತರಿಗೆ ಇದು ಇರುತ್ತೆ ಸಮಾಧಾನ. ಪ್ರತಿಯೊಂದು ವಿಷಯದಲ್ಲಿ ಈಗ ಎಲ್ಲೆಲ್ಲ ಗೊತ್ತಾಗ್ಬಿಡದಪ್ಪ, ಎಲ್ಲ ಹಿಂದೂಗಳೆಲ್ಲ ರೋಡಿಗೆ ಬಂದಾರ. ಇಲ್ಲಿಗೆ ನಿಮ್ಗೆ ಹಿಂದೂಗಳಿದ್ರನೇ ಬಿಜೆಪಿ, ಹಿಂದೂ ಕಾರ್ಯಕರ್ತರು ಇಲ್ಲಿಗಾದ್ರೆ ಇನ್ನು ಬಿಜೆಪಿನೇ ಇಲ್ಲ. ಗೌಡ್ರಿ ನಾವು ಬಸವನಗೌಡ ಪಾಟೀಲ್ಗೆ ಒಂದು ಮಾತು ಹೇಳ್ತೀನಿ. ವಾವ್, ಬ್ಯೂಟಿಫುಲ್. ನಂಗೂ ಇಂಥದೇ ಬೇಕು. ಹೌದು, ಈ ಡೈಮಂಡ್ಸ್ ಅತ್ಯದ್ಭುತ. ನಿಂಗ್ ಹೇಳೋಕ್ ಸುಲಭ. ಡೈಮಂಡ್ಸ್ ದುಬಾರಿ ಇರುತ್ತೆ, ಹಾಗೆ ಸರಿಯಾದದನ್ನು ಆರಿಸಲು ಕ್ವಾಲಿಟಿ, ಕಲರ್, ಕಟ್ ಇನ್ನು ಹಲವು ವಿಷಯ ತಿಳಿದಿರಬೇಕು. ಎಥಿಕಲಿ ಸೋರ್ಸ್ಡ್ ಗುಣಮಟ್ಟದ ವಜ್ರದ ಆಭರಣಗಳು ಕೈಗೆಟುಕುವ ಬೆಲೆಗೆ ಖರೀದಿಸುವುದು ಸುಲಭ. ನಮ್ಗೆ ನಂಬಿಕಸ್ತ ಮತ್ತು ರೆಸ್ಪಾನ್ಸಿಬಲ್ ಜ್ಯುವೆಲ್ಲರ್ಸ್ ಗೊತ್ತಿದ್ರೆ. ಬ್ಯೂಟಿಫುಲ್. ಆದ್ರೆ ಇದ್ರ ಕ್ವಾಲಿಟಿ? ಪ್ರತಿ ಡೈಮಂಡ್ 28 ಕ್ವಾಲಿಟಿ ಟೆಸ್ಟ್ಗೆ ಒಳಪಡುತ್ತದೆ. ಹೌದಾ? ನಾವು ಕೇವಲ ರೆಸ್ಪಾನ್ಸಿಬಲಿ ಸೋರ್ಸ್ ಸರ್ಟಿಫೈಡ್ ಡೈಮಂಡ್ಸ್ ಮಾತ್ರ ಸೇಲ್ ಮಾಡುತ್ತೇವೆ. ಸೊ ಯು ಕ್ಯಾನ್ ಬಿ 100% ಶೋರ್ ಆಫ್ ಇಟ್ ಮ್ಯಾಮ್. ಅಫೋರ್ಡೆಬಲ್, ರೈಟ್? ವಾವ್, ಹಾಗಾದ್ರೆ ಎರಡನ್ನು ಖರೀದಿಸಿ. ಇನ್ನೊಂದು ವಾವ್ ನಿನ್ಗೆ. ಇವತ್ತು ನೀನು ಮಲಬಾರ್ನಿಂದ ಖರೀದಿಸಿದ ಜ್ಯುವೆಲ್ರಿಗೆ ಫ್ಯೂಚರ್ ನಲ್ಲಿಯೂ 100% ವ್ಯಾಲ್ಯೂ ಇರುತ್ತೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಿಮ್ಮ ಜೀವನದ ಸಣ್ಣ ಪುಟ್ಟ ಹಾಗೂ ಅದ್ದೂರಿ ಸಂಭ್ರಮಗಳಿಗೆ ನಮ್ಮ ನಂಬಿಕೆ, ನಮ್ಮ ಮಲಬಾರ್.